ಹೆಂಗೆ 80% ಒಂದೇ ಸರಿ ಒಂದೇ ಇದಕ್ಕೆ ಒಂದು ಕಡೆ ಎರಡು ಕಡೆ ಕುಂದ್ರಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಕುಂತು ಹೇಳಕ್ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ಮು. ಕಾಲು ಮಡ್ಸಕ್ ಆಗ್ತಾ ಇರಲಿಲ್ಲ. ಇವಾಗ 8% ಕಡಿಮೆ ಇದೆ. 80% ಒಂದು 90% ಕಡಿಮೆ 90 ಇದೆ ಸರ್. ಹ್ಞೂ ಸರ್, ಸೂಪರ್. ಕಡಿಮೆ ಆಗಿದೆ. ಎಷ್ಟು ವರ್ಷದಿಂದ ಇತ್ತು? ನಾವು ಎಷ್ಟು ತಿಂಗಳಿಂದ ಸರ್ ಬಂದಿದ್ದು? ನನಗೆ 1.5 ವರ್ಷ ಆಯಿತು. ನಾನು ಕೋರ್ಟಲ್ಲಿ ಅಟೆಂಡ್ ಇರ್ತೇನೆ ನಾನು. ಯಾವ ಕೋರ್ಟಲ್ಲಿ? ಮೈಸೂರು ಕೋರ್ಟಲ್ಲಿ. ಓ ಇವತ್ತು ನಮ್ಮ ಹಾಸ್ಪಿಟ್ಲಿಗೆ ಒಂದು ಜಡ್ಜ್ ಬಂದಿದ್ದಾರೆ. ಹೌದಾ ಸರ್? ಮೈಸೂರಲ್ಲಿ ಬೆಂಗಳೂರಿಂದ ಬೆಂಗಳೂರು ಜಡ್ಜ್ ಬಂದಿದ್ದಾರೆ. ಅಲ್ಲಿ ಅಟೆಂಡೆನ್ಸ್ ನನಗೇನೂ ಇರಲಿಲ್ಲ. ಅಲ್ಲಿಗೆ ಹೋದ ತಕ್ಷಣ ಮೇಲೆ ಲಿಫ್ಟಲ್ಲಿ ಹಾಕ್ಬಿಟ್ಟು ನಮಗೆ ಸ್ಟಾಪ್ ಇರೋದು. ಅವಾಗಿಂದ ನಂಗೆ ನೋವು ಬರ್ತಿದೆ ಸರ್. 1.5 ವರ್ಷದಿಂದ. ನೀವು ವಾಕ್ ಮಾಡಿದ್ರೆ ನೋವು ಬರ್ತಿದೆ ಅಂತೀರಾ ಅಥವಾ ಬೇರೆ ಇದರಿಂದ ನೋವು ಬರ್ತಿದೆ ಅಂತೀರಾ? ಮೆಟ್ಲು ಹತ್ತಿರದಿಂದ ನೋವು ಬರ್ತಾ ಇದೆ ಅಂತೀರಾ? ಅದರಿಂದ ಅಲ್ಲ, ಅದು ಇನ್ಫ್ಲಮೇಷನ್ ಜಾಸ್ತಿ ಇದೆ ಬಾಡಿಲಿ. ಬ್ಲಡ್ ರಿಪೋರ್ಟ್ ಬಂದಿದೆಯಲ್ವಾ, ವಿಟಮಿನ್ಸ್ ಎಲ್ಲ ಕಡಿಮೆ, ಅದರಿಂದ ಬರ್ತಿತ್ತು. ಎಷ್ಟು ವರ್ಷ ಮಂಡಿ ನೋವು ಬರೋಕ್ಕೆ? 36 ವರ್ಷ 37 ವರ್ಷ ಅಷ್ಟೇ. ಅಲ್ಲ ಅಲ್ಲ, ಅದರಿಂದ ಅಲ್ಲ. ನೀವು ಮೆಟ್ಲು ಹತ್ತೋದು ಇಳಿಯೋದೆಲ್ಲ ಕಂಟಿನ್ಯೂ ಮಾಡಿ. ಇವಾಗ ಮತ್ತೆ ನೋವು ಬರಲ್ಲ. ನಿಮಗೆ ಮಾತ್ರೆ ಕೊಡ್ತೀನಿ, ವಿಟಮಿನ್ಸು ಮಿನರಲ್ಸ್ ಎಲ್ಲ ಕಮ್ಮಿ ಇದೆ, ಅದನ್ನೆಲ್ಲ ಕೊಟ್ಟು ಕರೆಕ್ಷನ್ ಮಾಡಿಬಿಟ್ಟು ಸರಿ ಮಾಡೋಣ. ಅದ್ರ ಏನು ಭಯ ಪಡಬೇಡಿ. ಎಷ್ಟು ಕಡಿಮೆ ಇದೆಲ್ಲ ಇವತ್ತೊಂದು ಸರಿ. ಇವತ್ತು ಇಂಜೆಕ್ಷನ್ ಬೇಡ ನಿಮಗೆ. ಇವತ್ತು ಇಂಜೆಕ್ಷನ್ 90% ಕಡಿಮೆ ಇದೆಯಲ್ಲ, ಇಂಜೆಕ್ಷನ್ ಬೇಡ. ಮಾತ್ರೆ ಮತ್ತು IV ಡ್ರಿಪ್ ಕೊಡ್ತೀನಿ ಸಾಕು. ಮತ್ತೆ ಅದನ್ನ ಬನ್ನಿ. ಮತ್ತೆ ನಾನು ಪೈನ್ ಲೈಟ್ ಆಗಿದ್ರೆ ಅವಾಗ ಕೊಡ್ತೀನಿ, ಅಂದರೆ ಬೇಡ, ಸ್ಟಾಪ್. ನಾನು 3 ತಿಂಗಳು ಮಾತ್ರೆ ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ. ಓಕೆನಾ? ಪಥ್ಯ ಇದೇ ಥರ ಮಾಡಿ. ಪಥ್ಯ ಏನೇನು ಮಾಡ್ತೀರಾ? ನಾನೇನು ರೈಸ್ ಐಟಮ್ ತಿಂದಿಲ್ಲ, ಟೀ ಬಿಟ್ಟಿದ್ದೀನಿ ಸರ್. ನೀವು ಏನೇನು ಹೇಳಿದ್ರೆ ಅದನ್ನೆಲ್ಲ ಏನೂ ಫಾಲೋ ಮಾಡ್ತಾ ಇಲ್ಲ. ಸುಮ್ಮನೆ ಯಾವಾಗ ಜುಮಕ್ಕೆ ಇಷ್ಟಿಷ್ಟು ಎರಡೆರಡೇ ಸ್ವಲ್ಪ ತಿನ್ಕೊಂಡಿದ್ದೀನಿ. ಏನು ರೈಸ್? ಓಕೆ, ಅದು ತೊಂದರೆ ಇಲ್ಲ. ಬಟ್ ಇದು ಕಾಫಿ, ಟೀ, ಗೋಧಿ, ಮೈದಾ ಎಲ್ಲ ಬಿಟ್ಟಿದ್ರಲ್ವಾ? ಅಷ್ಟು ಬಿಟ್ಟರೆ ಸಾಕು. ಇವತ್ತು ಸ್ವಲ್ಪ ಡೈಟ್ ಹೇಳ್ಕೊಡ್ತಾರೆ ಅಡಿಷನ್ ಏನು ತಿನ್ಬೇಕಂತ. ಒಂದು 3 ರಿಂದ 6 ತಿಂಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಇದೇನು ಮೋಸ ಆಟ ಏನು ತಿನ್ಬಾರ್ದು. ಯಾವುದು? ಮೋಸ ಅಂದರೆ ನಾನ್ ವೆಜ್. ನಾನ್ ವೆಜ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಾನ್ ವೆಜ್ಗೆ ಬಿಡಿ ಅಂತ ಹೇಳಲ್ಲ. ನಾನ್ ವೆಜ್ ಆಗಿದ್ರೆ ಹೆಲ್ತಿ ಆಗಿರುತ್ತೆ ತಗೊಳ್ಳಿ ಅಂತ ಹೇಳ್ತೀನಿ. ನಾಟಿ ಕೋಳಿ ಮೊಟ್ಟೆ, ಫಿಶು, ಪ್ರಾನ್ಸು, ಮೇಕೆ ಮಟನ್ ಈ ಥರ ತಗೊಳ್ಳಿ ಅಂತ ಹೇಳ್ತೀನಿ. ಅದು ಅವು ಪ್ರಾಬ್ಲಮ್ ಮಾಡಲ್ಲ. ಪ್ರಾಬ್ಲಮ್ ಮಾಡೋದು ಯಾವ ಗೊತ್ತಾ? ಸಕ್ಕರೆ, ಗೋಧಿ, ಮೆಕ್ಕೆಜೋಳ, ಆಮೇಲೆ ಈ ಮೈದಾ, ಹಾಲು, ಇವು ಮೇನ್ ಡ್ಯಾಮೇಜ್ ಮಾಡೋದು. ಬೆಲ್ಲ, ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ರೆ ಚೆನ್ನಾಗಿ. ಓಕೆನಾ?